ಇಲ್ಲಿ ಪದ್ಯ 3 ಏನ ಹೆಸರು ಮಾಡಿದ್ದು ಫಲ ಅಂತ. ಈ ಪದ್ಯದಲ್ಲಿ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕ್ಲಿಷ್ಟ ಪದಗಳನ್ನು ನಾನು ನಿಮಗೆ ಹಾಕಿಕೊಂಡು ಕೊಡಿದ್ದಾರೆ. ಬೇವು ಬೆಲ್ಲ, ಸಟೆ, ಘಾತಕ, ಬಳಲಿಸು ಅನ್ನುವಂತಹ ಪದಗಳನ್ನ ನಾವು ಈ ಪದ್ಯದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಪದ್ಯದ ರಚನಾಕಾರರು ಯಾರಾಗಲಿ? ಸಾಮಾನ್ಯವಾಗಿ ದಾಸ ಸಾಹಿತ್ಯ ಪರಂಪರೆಯಲ್ಲಿ ನಾವು ದಿಗ್ಗಜ ಕೀರ್ತನಕಾರರನ್ನ ನೋಡ್ತಾ ಇದ್ದೀವಿ. ಅಂತಹ ದಿಗ್ಗಜ ಕೀರ್ತನಕಾರರಲ್ಲಿಯೂ ಒಬ್ರು ಯಾರಪ್ಪ ಅಂತಂದ್ರೆ ಪುರಂದರದಾಸರು. ಹಾಗಾದ್ರೆ ಈ ಪದ್ಯ ಆರಂಭ ಮಾಡೋದಕ್ಕಿಂತ ಮೊದಲು ಅವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಮ್ಮ ತಿಳ್ಕೊಂಡು ಆಮೇಲೆ ಪದ್ಯ ಭಾಗಕ್ಕೆ ಹೋಗೋಣ. ಇಲ್ಲಿ ಕೃತಿಕಾರರ ಪರಿಚಯ ಅಂತ ಇರ್ತದೆ. ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಳಲ್ಲಿ ಸಾಮಾನ್ಯ ಶಕ ಸುಮಾರು 1480ರಲ್ಲಿ ಜನಿಸಿದರು. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಅಂತ. ಮುಂದೆ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನ ರಚಿಸಿದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ಸ್ವತಃ ಅವರ ಗುರುಗಳಾಗಿರ್ತಕ್ಕಂತಹ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದವರು. ಪುರಂದರದಾಸರು ಕರ್ನಾಟಕ ಸಂಗೀತದ ಬಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇವರ ಕೀರ್ತನೆಗಳ ಅಂಕಿತ ಏನಂದ್ರ ನಿಮಗೆ ಮೊದಲಿಗೆ ಒಂದು ಲೈನ್ ಮಾಡ್ತಾರೆ. ಹರಿದಾಸ ಸಾಹಿತ್ಯ ಪರಂಪರೆಯಲ್ಲಿ ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುವ ಎರಡು ಕಣ್ಣುಗಳಾವಪ್ಪ ಅಂತಂದ್ರೆ ಒಂದು ಕಡೆ ಪುರಂದರದಾಸರು, ಇನ್ನೊಂದು ಕಡೆಗೆ ಕನಕದಾಸರು ಅಂತ. ಹಾಗಾದ್ರೆ ಈ ಪುರಂದರದಾಸರು ಅವರು ಆರಂಭದಿಂದಲೂ ಕೂಡ ಎಂತ ವ್ಯಾಪಾರಿಗಳಾಗಿರೋರು? ಬಂಗಾರದ ವ್ಯಾಪಾರಿಗಳು ಆಗಿದ್ರು ಕೂಡ ಏನೋ ಅವರ ಜೀವನದಲ್ಲಿ ಒಂದಿಷ್ಟಿನ ಏರುಪೇರು ಆಗಿರೋದ್ರಿಂದ ಅವರು ಸಂಸಾರವನ್ನ ತ್ಯಜಿಸಿ ಮಾಡ್ತಾರೆ, ವೈರಾಗ್ಯವನ್ನ ತಾಳ್ತಾ ಇದ್ದಾರೆ. ಹೀಗಾಗಿ ಇವರು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಈಗಿನ ಮಹಾರಾಷ್ಟ್ರದ ಪುರಂದರಗಡ ಎನ್ನುವಂತಹ ಪ್ರದೇಶದಲ್ಲಿ ಜನಿಸ್ತಾ ಇದ್ದಾರೆ. ಅವರ ಕಾಲ ಎಷ್ಟಂಗರ 1480 ಅಂತಂದ್ರು. ತಂದೆ ವರದಪ್ಪ ನಾಯಕ, ತಾಯಿ ಹೆಸರಿನಗರ ಸರಸ್ವತಿ ಅಂತಂದ್ರು. ವರದಪ್ಪ ನಾಯಕ ಮತ್ತು ತಾಯಿ ಸರಸ್ವತಿಯ ಮಗನಾಗಿ ಇವರೇನ್ ಮಾಡಿದಾರ ಜನಿಸಿದ್ರು. ತಂದೆ ತಾಯಿಗಳು ಇವರಿಗಿಟ್ಟಂತ ಹೆಸರಿನಗರ ಶ್ರೀನಿವಾಸ ನಾಯಕ. ಹಾಗಾದ್ರೆ ಈ ಶ್ರೀನಿವಾಸ ನಾಯಕ ಅನ್ನುವಂತಹ ಹೆಸರಿನ ಈ ವ್ಯಕ್ತಿ ಆಭರಣ ವ್ಯಾಪಾರಿಗಳಾಗಿ ಮುಂದೆ ಏನ್ ಮಾಡ್ತಾರೆ ಅವರು ಜೀವನದಲ್ಲಿ ಇರತಕ್ಕಂತ ಒಂದು ಘಟನೆಯಿಂದ ಏನ್ ಮಾಡ್ತಾರೆ ವೈರಾಗ್ಯವನ್ನ ತಾಳಿದ್ರು. ಆ ವೈರಾಗ್ಯವನ್ನ ತಾಳಿದ ಮೇಲೆ ಮುಂದೆ ಏನ್ ಮಾಡ್ತಾರೆ ಅವರು ಸಮಾಜದ ಅಂಕು ಡೊಂಕುಗಳನ್ನ ಮೂಢನಂಬಿಕೆಗಳನ್ನ ತಿದ್ದುವಂತಹ ಕೆಲಸಕ್ಕೆ ಏನ್ ಮಾಡ್ತಾರೆ ಕೈ ಹಾಕಿದ್ರು. ಆ ಕಾರಣಕ್ಕಾಗಿ ಅವರ ಅನೇಕ ಕೀರ್ತನೆಗಳು ನಮಗೆ ಇವತ್ತು ಲಭ್ಯ ಇದ್ದಾವೆ. ಸಾಮಾನ್ಯವಾಗಿ ಇಡೀ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಇವರ ಗುರು ಯಾರು? ವ್ಯಾಸರಾಯರು ಅಂತಂದ್ರು. ಆ ವ್ಯಾಸರಾಯರೇ ಇವ್ರಿಗೆ ಏನ್ ಮಾಡ್ತಾರೆ ಇವರನ್ನ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇವರನ್ನ ಹೊಗಳ್ತಾರೆ. ಹೆಂಗ್ ಹೇಳ್ತಾರೆ ನೋಡ್ರಿ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತಂದ್ರು. ದಾಸರೆಂದರೆ ಪುರಂದರ ದಾಸರಯ್ಯ ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ತಮ್ಮ ಜೀವನದ ಮೌಲ್ಯಗಳನ್ನ ರೂಢಿಸಿಕೊಂಡಿರ್ತಕ್ಕಂಥ ಈ ಪುರಂದರದಾಸರು ಮುಂದೆ ಏನ್ ಮಾಡ್ತಾರೆ ಅವರು ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೂ ಕೂಡ ಅವರು ಕರೆಸಿಕೊಂಡ್ರು. ಕಾರಣ ಏನು ಅಂತಂದ್ರೆ ಇವರು ಪಿಳ್ಳಾರಿ ಗೀತೆಗಳನ್ನ ಏನ್ ಮಾಡ್ತಾರೆ ಅವರು ರಚನೆ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯ ನಮಗೆ ಈ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಅನೇಕ ಪ್ರಕಾರಗಳನ್ನ ಕಾಣ್ತಾ ಇರ್ತೀವಿ. ಕೀರ್ತನೆಗಳು ಅಂತದವೆ, ಉಗಾಭೋಗಗಳು ಅಂತದವೆ, ಪಿಳ್ಳಾರಿ ಗೀತೆಗಳು ಅಂತ ಬರ್ತವೆ. ಹೀಗೆ ಈ ಪಿಳ್ಳಾರಿ ಗೀತೆಗಳ ರಚನೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಬೇಕಾಗಿ ಮುಂದೆ ಇವರನ್ನ ಏನ್ ಮಾಡ್ತಾರೆ ಅವರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೂಡ ಇವರನ್ನ ಕರೆಯಲ್ಪಟ್ರು. ಇವರ ಪ್ರತಿ ಕೀರ್ತನೆಯ ಕೊನೆಯಲ್ಲಿ ಇವರ ಅಂಕಿತ ಏನಪ್ಪಾ ಅಂತಂದ್ರೆ ಪುರಂದರ ವಿಠಲ ಅನ್ನುವಂತಹ ಹೆಸರಿದ್ರೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಇವರು ಬರೆದಿರ್ತಕ್ಕಂಥ ಒಂದು ಭಜನೆ ಯಾವಪ್ಪ ಅಂತಂದ್ರೆ ಬೇವು ಬೆಲ್ಲದೊಳಗಿರಲೇನು ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಈ 8ನೇ ತರಗತಿಯ ಪದ್ಯವನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಡೀ ಈ ಪದ್ಯದಲ್ಲಿ ಹಾಗಾದ್ರೆ ನಮಗೆ ಏನ್ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ಇಡೀ ಪದ್ಯ ನಮಗೆ ಏನನ್ನ ಇದು
ತೋರಿಸ್ಕೊಡ್ತಾ ಇದೆ, ಯಾವ ಸಂದೇಶವನ್ನು ನಮಗೆ ನೀಡ್ತಾ ಇದೆ ಅನ್ನೋದಕ್ಕೆ ಅಲ್ಲಿ ಆಶಯ ಭಾವ ಅಂತ ಇದ್ದಾರೆ. ಕೈತಂದ್ರ ಆಶಯ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಈ ಕೀರ್ತನೆಯಲ್ಲಿ, ಇಡೀ ದಾಸ ಸಾಹಿತ್ಯದ ಈ ಪದ್ಯದಲ್ಲಿ ನಾವು ಏನನ್ನ ಕಾಣ್ತಾ ಇದ್ದೇವೆ ಅನ್ನೋದಕ್ಕೆ ಹೇಳ್ತಾರೆ ಅವರು. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ, ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ನುಡಿ. ಹಾಗಾದ್ರೆ ಇದರ ಅಡಿಯಲ್ಲಿ ಅವ್ರು ಏನ್ ಹೇಳ್ತಾರೆ ಅವರು, ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ ಅಂತಂದ್ರೆ ಆ ಕೆಲಸ ಕಾರ್ಯಗಳಿಂದ ಅವ ಏನನ್ನ ಕೇಳಬಾರ್ದಾರ, ಫಲಾಪೇಕ್ಷೆಯನ್ನ ಕೇಳಬಾರದು, ಫಲಾಫಲವನ್ನ ನಿರೀಕ್ಷಿಸಬಾರದು. ಯಾವುದೇ ಫಲಾಫಲವನ್ನ ಆಸೆಯನ್ನ ಅವನು ಪಡೆದನೆ ಸಮಾಜಮುಖಿಯಾಗಿ ತನ್ನ ಕೆಲಸ ಕಾರ್ಯಗಳನ್ನ ಅಂತ ಮಾಡಬೇಕು ಒಂದ್ ಕಡೆ. ಇನ್ನೊಂದು ಹೇಳ್ತಾರೆ ಹಾಗಾದ್ರೆ ಮನುಷ್ಯನಾಗಿರ್ತಕ್ಕಂಥವನಿಗೆ ಭಕ್ತಿ ಅನ್ನೋದು ಹೆಂಗಿರಬೇಕು ಅಂತಂದ್ರೆ ನಿರ್ಮಲವಾದಂತಹ ಭಕ್ತಿ ಇರಬೇಕು. ಎಂತ ಭಕ್ತಿಗಳದ್ದು? ನಿರ್ಮಲವಾದ ಭಕ್ತಿ. ಒಂದು ವೇಳೆ ಹಾಗಾದ್ರೆ ಪರಿಶುದ್ಧವಾದ, ನಿಷ್ಕಲ್ಮಶವಾದ, ನಿರ್ಮಲವಾದಂತಹ ಭಕ್ತಿ ಇಲ್ಲದೆ ಹೋದರೆ ಆ ಮಾಡಿದಂತಹ ಕಾಯಕ ಅಥವಾ ಕೆಲಸ ಏನಾಗುತ್ತೆ, ನಿಷ್ಫಲವಾಗ್ತಾ ಇರುತ್ತೆ. ನಿಷ್ಫಲ ಅಂತಂದ್ರೆ ಅದರಿಂದ ಯಾವುದು ಕೂಡ ನಮಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ. ಹೀಗೆ ಈ ವಿಚಾರಗಳನ್ನ ಇಟ್ಟುಕೊಂಡು ಪುರಂದರದಾಸರು ಕೆಲವು ಸರಳವಾಗಿರ್ತಕ್ಕಂಥ ಉದಾಹರಣೆಗಳ ಮೂಲಕ ಸಮಾಜವನ್ನು ಏನ್ ಮಾಡ್ತಾರೆ, ತಿದ್ದುವಂತಹ ಕೆಲಸವನ್ನ ಅವರ ಮಾಡಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಏನಿದೆ ಈ ಪದ್ಯದೊಳಗ ಅನ್ನೋದನ್ನ ನೋಡೋಣ. ಮೊದಲಿಗೆ ಇದು ಒಂದಿಷ್ಟು ಪ್ರವೇಶ ಅಂತ ಇರ್ತದೆ ಆಯ್ತಲ್ಲಿ. ಸರಿ, ಯಾರ ಹತ್ರೊಬ್ರು ತಂದಿರ್ಬೋದು ಪ್ರವೇಶ ಅಂತ ಇರ್ತದೆ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 15-16ನೆಯ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಷ್ಣುವನ್ನು ಆರಾಧ್ಯ ದೈವನಾಗಿಕೊಂಡು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಸಂಸ್ಕೃತ ಸುಧಾರಣೆಗಾಗಿ ಶ್ರಮಿಸಿದ ಪ್ರಕಾರವೇ ದಾಸ ಸಾಹಿತ್ಯವನ್ನು ದಾಸ ವಾಗ್ಮಯ, ಹರಿದಾಸ ಸಾಹಿತ್ಯವೆಂತಲೂ ಕರೆಯುತ್ತಾರೆ. ದಾಸ ಎಂದರೆ ಸೇವಕ ಎಂದರ್ಥ. ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನ ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನ ನಡೆಸುತ್ತಾ ಹರಿನಾಮ ಜಪಿಸುತ್ತಾ ರಚಿಸಿದ ಸಾಹಿತ್ಯ ಇದಾಗಿದೆ ಅಂತಂದ್ರೆ ಒಂದಿಷ್ಟು ಇದ್ರ ಬಗ್ಗೆ ನೋಡೋಣ ಏನಿದೆ ಅಂತಂದ್ರೆ. ಸರ್ವೇ ಸಾಮಾನ್ಯವಾಗಿ ನಮ್ಮ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಒಂದು ಸರಿ ನಾವು ಅವಲೋಕನ ಮಾಡಿದಾಗ ವಿಶೇಷವಾಗಿ ಈ ದಾಸ ಸಾಹಿತ್ಯ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ 15 ಮತ್ತು 16ನೆಯ ಶತಮಾನದಲ್ಲಿ ಅಂತಂದ್ರೆ. ಹಾಗಾದ್ರೆ ಈ 15 ಮತ್ತು 16 ಶತಮಾನದಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಜ್ಞಾನ ಮತ್ತು ಭಕ್ತಿಯ ಮೂಲಕ ಏನ್ ಕಂಡುಕೊಂಡ್ರೆ ಅವರು ಮುಕ್ತಿಯನ್ನ, ಜ್ಞಾನ ಮತ್ತು ಭಕ್ತಿ ಇವುಗಳನ್ನು ಇಟ್ಟುಕೊಂಡು ಜೀವನದಲ್ಲಿ ಮನುಷ್ಯ ಮೋಕ್ಷವನ್ನ ಹೇಗೆ ಕಂಡುಕೊಳ್ಳಬೇಕು ಅನ್ನುವಂಥದ್ದನ್ನ ಇಡೀ ದಾಸ ಸಾಹಿತ್ಯ ಪರಂಪರೆ ನಮಗೆ ತೋರಿಸಿಕೊಡ್ತಾ ಇದೆ. ಹಾಗಾದ್ರೆ ಈ ದಾಸರೆಲ್ಲರೂ ಯಾರನ್ನ ಅವರು ಆರಾಧಕರನ್ನ ಮಾಡ್ಕೊಂಡಾರ, ವಿಷ್ಣುವನ್ನ ಆರಾಧಕರನ್ನಾಗಿ ದೈವವನ್ನಾಗಿಸಿಕೊಂಡು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದ ಸಾಹಿತ್ಯ ಪ್ರಕಾರವೇ ಯಾವಾಗರದ ದಾಸ ಸಾಹಿತ್ಯ. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇದೇನ್ ಮಾಡಿದ್ರ, ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಮುಂದೆ ದಾಸ ಸಾಹಿತ್ಯವನ್ನ ದಾಸ ವಾಗ್ಮಯ, ಹರಿದಾಸ ಸಾಹಿತ್ಯವೆಂದಲೂ ಕರೆಯುತ್ತಾರೆ. ಯಾಕೆ ಅಂತಂದ್ರೆ ದಾಸ ಅಂತಂದ್ರೆ ಸೇವಕ ಎಂದರ್ಥ. ದಾಸ ಅಂತಂದ್ರೆ ಸೇವಕನಾಗಿರ್ತಕ್ಕಂಥವನು ಯಾವುದೇ ಫಲಾಫಲವನ್ನ ನಿರೀಕ್ಷಿಸದೇ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಬೇಕು, ನಿರ್ಮಲ ಭಕ್ತಿಯಿಂದ ಅವನು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದು ಇವರ ಉದ್ದೇಶ. ಇದರ ಜೊತೆಗೆ ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನ ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನ ನಡೆಸ್ತಾ ಹರಿನಾಮ ಜಪಿಸ್ತಾ ರಚಿಸಿರ್ತಕ್ಕಂತಹ ಸಾಹಿತ್ಯನೇ ಯಾವ್ದಪ್ಪ ಅಂತಂದ್ರೆ ಕೀರ್ತನೆಗಳು ಅಥವಾ ದಾಸ ಸಾಹಿತ್ಯದ ಎಲ್ಲ ಪ್ರಕಾರಗಳು ಅಂತಂದು. ಮುಂದೆ ಈ ಸಾಹಿತ್ಯ ಪ್ರಕಾರದಲ್ಲಿ ಬರುವ ನರಹರಿ ಕೀರ್ತರು, ಶ್ರೀಪಾದರಾಜರು, ವ್ಯಾಸರು, ವಿಜಯದಾಸರು
ದಾಸರು, ಕನಕ ಪುರಂದರದಾಸರು, ರಾಘವೇಂದ್ರ ತೀರ್ಥರೇ ಮೊದಲಾದವರು ಭಕ್ತಿ ಆಧ್ಯಾತ್ಮಿಕ ವಿಷಯಗಳನ್ನು ಸುಂದರ ಕಾವ್ಯನಾಗಿಸುವ ಮೂಲಕ ಕೀರ್ತನೆಗಳನ್ನು ಉಗಮೋಗ, ಉಗಭೋಗ, ಸುಳ್ಳಾದಿ, ಮಂಡಿಕೆ ಮೊದಲಾದ ರಚನೆಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಕೆಲವನ್ನು ಪರಿಚಯಾತ್ಮಕವಾಗಿ ನೀಡಲಾಗಿದೆ. ಒಟ್ಟಾರೆಯಾಗಿ ಈ ದಾಸ ಸಾಹಿತ್ಯ ಪರಂಪರೆ ಅಥವಾ 15-16ನೇ ಶತಮಾನದಲ್ಲಿ ಮೂಡಿರ್ತಕ್ಕಂತಹ ಈ ರಚನೆಯನ್ನ ಅವ್ರು ಹೇಳ್ತಾರೆ. ಯಾರ್ಯಾರ ಬರ್ತಕ್ಕಂಥ ಪ್ರಮುಖರು ಅಂತಂದ್ರೆ ಇಡೀ ದಾಸ ಸಾಹಿತ್ಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದ್ರೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರು, ವಿಜಯದಾಸರು, ಕನಕದಾಸರು, ಪುರಂದರದಾಸರು, ಇದಲ್ಲದೆ ರಾಘವೇಂದ್ರ ತೀರ್ಥರು ಅಂತಂದ್ರು. ಈ ಮೊದಲಾದವರು ಎಲ್ಲರೂ ಕೂಡಿಕೊಂಡು ಭಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನ ಏನ್ ಮಾಡ್ತಾರೆ ಅವರು ಸುಂದರ ಕಾವ್ಯವನ್ನಾಗಿಸುವ ಮೂಲಕ ಕೀರ್ತನೆಗಳನ್ನ ರಚನೆ ಮಾಡಿದ್ರು. ಇಂತಹ ಈ ಕೀರ್ತನೆಗಳಲ್ಲಿ ಅನೇಕ ಪ್ರಕಾರಗಳನ್ನ ನಾವು ಕಾಣ್ತಾ ಇದ್ದೇವೆ. ಒಂದು ಉಗಾಭೋಗ, ಸುಳಾದಿ ಮತ್ತು ಮಂಡಿಗೆ ಎನ್ನುವಂತಹ ಅನೇಕ ರಚನೆಗಳನ್ನ ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಕೊಡುಗೆಯನ್ನ ಇಡೀ ದಾಸ ಸಾಹಿತ್ಯದ ಪರಂಪರೆಯಲ್ಲಿ ಬರುವಂತಹ ಎಲ್ಲ ದಾಸರು ನೀಡ್ತಾ ಹೋದ್ರು. ಅಂತಹದ್ರಲ್ಲಿ ಕೀರ್ತನೆಗಳಂತ ಹೆಂಗಿರ್ತವೆ ಅನ್ನುವಂಥದ್ದನ್ನ ಪರಿಚಯಾತ್ಮಕವಾಗಿ ನೀಡಿರುವಂತಹ ಒಂದು ಪದ್ಯನೇ ಏನಪ್ಪಾ ಅಂದ್ರೆ ಬೇವು ಬೆಲ್ಲದೋಳು ಇಡಲೇನೋ ಫಲ ಅನ್ನುವಂತಹ ಪದ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮೊದಲಿಗೆ ನಾನು ಒಂದಿಷ್ಟು ಪದಗಳನ್ನು ಹಾಕಿದ್ದೇನೆ. ಬೇವು ಬೆಲ್ಲ ಅನ್ನುವಂಥದ್ದು ಒಂದು ಪದ. ಯಾರು ಬೇವು ಮತ್ತು ಬೆಲ್ಲ ಎರಡು ಪದಗಳು ಇಲ್ಲಿ. ಈ ಪದದ ಅರ್ಥ ಏನು? ಬೇವು ಹೇಗಿರುತ್ತೆ? ಕಹಿಯಾಗಿರುತ್ತೆ. ಬೆಲ್ಲ ಹೇಗಿರುತ್ತೆ? ಸಿಹಿಯಾಗಿರುತ್ತೆ. ಹಾಗಾದ್ರೆ ಬೇವು ಬೆಲ್ಲದೋಳು ಇಡಲೇನೋ ಫಲ. ಹಾಗಾದ್ರೆ ಈ ಬೇವನ ಕಹಿಯಾಗಿರ್ತಕ್ಕಂತಹ ಈ ಬೇವಿನ ಬೀಜವನ್ನ ಬೆಲ್ಲದಲ್ಲಿ ನಾವು ಹಾಗೆ ಅದ್ದಿಟ್ಟರೆ ಸುಮಾರು ದಿನಗಳವರೆಗೆ ಇಟ್ಟು ಆ ಬೇವಿನ ಬೀಜವನ್ನು ಹೊರತೆಗೆದು ಮತ್ತೆ ಅದನ್ನು ಕರೆದಾಗ ಅದು ಸಿಹಿಯಾಗಕ್ಕೆ ಸಾಧ್ಯ ಇದೆಯಲ್ಲ? ಎಂದೂ ಸಿಹಿಯಾಗಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ, ಸುಮ್ಮನೆ ನೀವು ಒಂದು ಬೇವಿನ ಬೀಜ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಒಂದು ಬೆಲ್ಲದ ಡಬ್ಬಿ ಒಳಗೆ ಸುಮಾರು ದಿನ ಅದನ್ನು ಹಾಗೆಯೇ ಬಿಟ್ಬಿಡಿದ. ಸುಮಾರು ದಿನಗಳು ಗತಿಸಿದ ಮೇಲೆ ಆ ಬೀಜವನ್ನ ಹೊರ ತೆಗೆದು ನೀವು ಕಚ್ಚಿದಾಗ ಸಿಹಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಏನು ಹುಟ್ಟು ಕೂಡ ಸುಟ್ಟರು ಹೋಗುವುದಿಲ್ಲ. ಹಂಗಾಗಿ ಇದ್ರ ಕೂಡ ಯಾವತ್ತಿಗೂ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮನುಷ್ಯನಾಗಿರ್ತಕ್ಕಂಥವನು ತನ್ನ ಕಾಯಕದಲ್ಲಿ ಹೆಂಗಿರಬೇಕು ಅಂತಂದ್ರೆ ಅವನು ನಿರ್ಮಲನಾಗಿರಬೇಕು. ಯಾವುದೇ ಫಲಾಫಲವನ್ನ ಬೇಡದೇ ಇರತಕ್ಕಂಥ ವ್ಯಕ್ತಿ ಆತ ಆಗಿರ್ಬೇಕು ಅನ್ನೋದಕ್ಕೆ ಇಡೀ ಪದ್ಯದ ಮೂಲಕ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡುವ ಮೂಲಕ ಮಾತ್ರಗಳು ತಿಳಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದವರು. ಬೇವು ಬೆಲ್ಲದೊಡಿದೇನು ಫಲ, ಆವಿಗೆ ಆಳಿರದೇನು ಫಲ, ಕುಂದಿನವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ, ಮಾತಾಪಿತರನ್ನು ಬಳಸುವಾತನ ಯಾದೆಯ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ, ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ, ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ, ಹಿನಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ಹೀಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀಡುವ ಮೂಲಕ ಭಕ್ತಿ ಮತ್ತು ಛಲ ಅನ್ನುವಂಥದ್ದು ಹೆಂಗಿರಬೇಕು ಅನ್ನುವುದಕ್ಕೆ ಅವರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಮೊದಲನೇ ಸಾಲನ್ನು ತೆಗೆದವರು ಬೇವು ಬೆಲ್ಲದೊಡನೆಯೇನು ಫಲ, ಹಾವಿಗೆ ಹಾಲೆರೆದರೇನೋ ಫಲ. ನಾನು ಅವಾಗ ಹೇಳಿದ್ದೀನಿ, ನಾನು ಬೇವಿನ ಬೀಜವನ್ನ ನಾವು ಬೆಲ್ಲದೊಳಗ ಅದ್ದಿದರೂ ಕೂಡ ಬೇವಿನ ಆ ರುಚಿ ಮತ್ತು ಅದರ ಗುಣ ಕಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ವಿಷವನ್ನೇ ಕಾಡ್ತಾ ಇರ್ತಕ್ಕಂಥ ಒಂದು ವಿಷ ಜಂತು ಯಾವುದು? ಹಾವು. ಹಾಗಾದ್ರೆ ಅಂತ ಹಾವಿಗೆ ನಾವು ಪ್ರತಿದಿನ ಹಾಲು ಕುಡಿಸಿದ್ರು ಕೂಡ ಅದರಲ್ಲಿ ಅಮೃತವನ್ನ ಕೊಡಲಿಕ್ಕೆ ಸಾಧ್ಯ ಐತ್ಯಾ? ಎಂದೂ ಅಮೃತವನ್ನು ಕೊಡಲಿಕ್ಕೆ ಅದು ಸಾಧ್ಯ ಇಲ್ಲ.
ಮತ್ತೆ ಅದು ಎಂದಾದ್ರೂ ಒಂದು ದಿನ ನಮಗೆ ಕಚ್ತು ಅಂತಂದ್ರೆ ನಮ್ಗೇನಾಗುತ್ತೆ, ವಿಷವನ್ನೇ ಮಾಡ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು, ಒಂದು ಬೇವಿನ ಬೀಜವನ್ನ ಬೆಲ್ಲದೊಳಗೆ ಇಟ್ಟರೂ ಏನು ಫಲ ಇಲ್ಲ, ಹಾವಿಗೆ ಪ್ರತಿನಿತ್ಯ ಹಾಲನ್ನೆರೆದರೂ ಕೂಡ ಅದು ಅಮೃತವನ್ನು ನೀಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದು. ಮುಂದೆ ಕುಟಿಲವ ಬಿಡದಿಯ ಕುಜನರು ಮಂತ್ರವ ಪಠನೆಯ ಮಾಡಿದರೇನೋ ಫಲ. ಅಂದ್ರೆ ಕುಟಿಲ ಅಂತಂದ್ರೆ ಮೋಸ ವಂಚನೆ ಅಂತಂದ್ರೆ, ಕುಟಿಲವ ಅಂದ್ರೆ ಮೋಸ ವಂಚನೆ. ಅಂದ್ರೆ ಈ ಮೋಸ ವಂಚನೆಯನ್ನ ಬಿಡದನೆ ಯಾರ ಕುಜನರು, ಕೆಟ್ಟ ಜನರು ಅಂತಂದು. ಹಂಗಾರ ಈ ಮೋಸ ವಂಚನೆಯನ್ನ ಬಿಡದನೆ ಇರ್ತಕ್ಕಂಥ ಈ ಕೆಟ್ಟ ಜನರು ಮಂತ್ರವ ಪಠನೆಯ ಮಾಡಿದರೆ ಏನು ಫಲ? ಹಂಗಾರೆ ಅವ್ರ ಆತ್ಮ ಶುದ್ಧಿಯಾಗಿ ಸಾಧ್ಯ ಇದೆಯೇನು? ಅಥವಾ ಭಗವಂತನ ಹತ್ರ ಅವರು ಮೊರೆ ಇಡಕ್ಕೆ ಸಾಧ್ಯ ಇದೆಯೇನು? ಅಥವಾ ಜೀವನದಲ್ಲಿ ಮೋಕ್ಷ ಮುಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಇದೆಯಾ? ಎಂದಿಗೂ ಸಾಧ್ಯ ಇಲ್ಲ. ಯಾವುದು ಮನಸ್ಸಿನಲ್ಲಿ ಮೋಸ ವಂಚನೆಯ ಗುಣಗಳನ್ನ ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿ, ಹಾಗಾದ್ರೆ ಅಂತ ವ್ಯಕ್ತಿಯ ಮೋಸ ವಂಚನೆಯ ಗುಣಗಳನ್ನ ಬಿಡದೆ ಅವ್ರು ಒಂದ್ ವೇಳೆ ಮಂತ್ರವನ್ನ ಜಪಿಸಿದ ಅಂತಂದ್ರೆ ಅದರಿಂದ ಯಾವ ಫಲನೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ. ಹಾಗೇನೆ ಹೇಳ್ತಾನ, ಶಟೆಯನ್ನು ಆಡುವ ಮನುಷ್ಯರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ? ಶಟೆ ಅಂತಂದ್ರೆ ಶಟೆ ಅಂತಂದ್ರೆ ಸುಳ್ಳು. ಹಾಗಾದ್ರೆ ಬರು ಶಟಕನ ಭಕ್ತಿ ದಿಟವೆಂದು ನಂಬಬೇಡ ಅಂತಂದು. ಬರು ಶಟಕನ ಭಕ್ತಿ ದಿಟವೆಂದು ನಂಬಬೇಡ. ಬರು ಶಟಕನ ಭಕ್ತಿ ದಿಟ ಅಂದ್ರೆ ಸತ್ಯ, ಸಟೆ ಅಂತಂದ್ರೆ ಸುಳ್ಳು. ಹಾಗಾಗಿ ಇಲ್ಲಿ ಹೇಳ್ತಾವ, ಸಟೆಯನ್ನಾಡುವ ಮನುಷ್ಯರು ಮನದಲ್ಲಿ ವಿಠಲನ ನೆನೆದರೇನೋ ಫಲ. ಹಾಗಾದ್ರೆ ಸಟೆ ಅಂತಂದ್ರೆ ಸುಳ್ಳು. ಹಾಗಾದ್ರೆ ಸುಳ್ಳನ್ನೇ ಮಾತನಾಡುವಂತಹ ಜನರು ಅವ್ರ ಮನಸ್ಸಿನಲ್ಲಿ ಸ್ವತಃ ಆರಾಧಕನಾಗಿರ್ತಕ್ಕಂಥ ವಿಷ್ಣು ವಿಠಲ ಅಂತಂದು. ಹಾಗಾದ್ರೆ ಅಂತ ವಿಠಲನನ್ನ ನೆನೆಸಿಕೊಂಡ್ರೆ ಅವರಿಗೆ ಅವನಿಂದ ಏನಾದ್ರೂ ಸಿಗುತ್ತಾ? ಹಾಗಾದ್ರೆ ಅವನ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆನಾ? ಅದು ಕೂಡ ವ್ಯರ್ಥ ಪ್ರಯತ್ನ ಅಂತಂದು. ಹಾಗಾದ್ರೆ ಮನುಷ್ಯನಾಗಿರ್ತಕ್ಕಂಥವನು ತನ್ನ ಕಾಯಕದಲ್ಲಿ ಅವನು ತೊಡಗಿದ ಅಂತಂದ್ರೆ ಯಾವುದೇ ಫಲಾಫಲವನ್ನ ಬೇಡದನೆ ನಿರೀಕ್ಷಿಸದನೆ ನಿರ್ಮಲವಾಗಿರ್ತಕ್ಕಂತಹ ಭಯ ಭಕ್ತಿಯಿಂದ ಪರಮಾತ್ಮನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಯಾವುದು ಕಹಿ ತನ್ನ ಗುಣವನ್ನ ಬಿಡಂಗಿಲ್ಲ, ಬೆಲ್ಲ ತನ್ನ ಗುಣವನ್ನ ಎಂದ ಬಿಡೋದಿಲ್ಲ ಅನ್ನುವ ರೀತಿ ಒಳಗ ಒಂದಿಷ್ಟು ಉದಾಹರಣೆಗಳನ್ನ ನೀಡುವ ಮೂಲಕ ಮಾಡ್ತಾರೆ ಪದ್ಯವನ್ನ ಅವರು ಹೇಳ್ತಾ ಹೋದ್ರು. ಮುಂದೆ ಹೇಳ್ತಾರೆ ನೋಡಿ, ಹೇಳ್ತಾರ, ಮಾತಾ ಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನೋ ಫಲ. ಹಾಗಾದ್ರೆ ಮಾತಾ ಪಿತೃ ತಂದೆ ತಾಯಿ, ಹಾಗಾದ್ರೆ ಜನ್ಮವನ್ನ ನೀಡತಕ್ಕಂತಹ ಈ ತಂದೆ ತಾಯಿಗಳನ್ನ ಬಹಳಷ್ಟು ನಗರ ಗೌರವಯುತವಾಗಿ ಅವರನ್ನು ನಾವು ಕಾಣಬೇಕು, ನೋಡ್ಕೊಳ್ಬೇಕು. ಹಾಗಾದ್ರೆ ಅವರನ್ನ ರಕ್ಷಣೆ ಮಾಡಬೇಕು, ಅವರನ್ನು ನಾವು ಸಾಕುವಂತ ಹೊಣೆಗಾರಿಕೆ ನಮ್ಮ ಮೇಲಿದೆ. ಅದನ್ನು ಬಿಟ್ಟು ಇಂಥ ಈ ಜನ್ಮ ನೀಡತಕ್ಕಂತಹ ತಂದೆ ತಾಯಿಗಳನ್ನ ಬಳಲಿಸುವಾತ. ಬಳಲಿಸುವಂತ ನಗರ ಹಾಗಾದ್ರೆ ಅವರಿಗೆ ತೊಂದರೆಯನ್ನ ನೀಡುವಂತಹ ಮಕ್ಕಳು ತಂದೆ ತಾಯಿಗೆ ಅಷ್ಟೆಲ್ಲ ತೊಂದರೆ ಕೊಟ್ಟು ಮುಂದೆ ಅವರು ತೀರ್ಥಯಾತ್ರೆ ಮಾಡಿದ್ರೆ ಅದರಿಂದ ಏನ್ ಫಲ? ತೀರ್ಥಯಾತ್ರೆ ಮಾಡೋದು ಯಾವ ಕಾರಣಕ್ಕಾಗ ನಾವು ಒಂದಿಷ್ಟು ಮಾಡಿರ್ತಕ್ಕಂತಹ ಕರ್ಮಗಳನ್ನ ಕಲ್ತ್ಕೊಳ್ಳೋದಕ್ಕೆ, ಒಂದಿಷ್ಟು ಪುಣ್ಯವನ್ನ ಪಡೆದುಕೊಳ್ಳುವಂತಹ ಕಾರ್ಯಕ್ಕಾಗಿ ನಾವೇನಂತಂದ್ರೆ ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು ವಾಡಿಕೆ. ಹಾಗಾದ್ರೆ ಈ ರೀತಿ ಜನ್ಮ ನೀಡತಕ್ಕಂತಹ ತಂದೆ ತಾಯಿಗಳಿಗೆ ಹಿಂಸಿಸಿ ಅವರ ಮನಸ್ಸಿಗೆ ನೋಯಿಸಿ ಈಗ ಅವನು ತೀರ್ಥಯಾತ್ರೆ ಹೋದ ಅಂದ್ರೆ ಅವನ ಕರ್ಮ, ಅವನ ಪಾಪ ಅದರ ನಾಶವಾಗ್ಲಿಕ್ಕೆ ಸಾಧ್ಯ ಇದೆಯಾ? ಎಂದಿಗೂ ಕೂಡ ನಾಶವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಮುಂದೆ ಹೇಳ್ತಾ ಮತ್ತೆ, ಘಾತಕಾತನವನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನೋ ಫಲ. ಘಾತಕ ಅಂತಂದ್ರೆ ಹಿಂಸೆ ಅಂತ. ಹಿಂಸೆಯನ್ನ ಬಿಡದನೆ ಮನುಷ್ಯ ನಿರಂತರವಾಗಿ ಗೀತೆಯನ್ನು ಓದಿದರೇನೋ ಫಲ. ಗೀತೆ ಅಂತಂದ್ರ ನಮ್ಮ ಧರ್ಮ ಗ್ರಂಥಗಳು ಅಂತಂದು. ಹಾಗಾದ್ರೆ ನಮಗೆ ಸಂಸ್ಕಾರವನ್ನ ನಾವು ಸನ್ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನುವಂತಹ ಆ ಗ್ರಂಥಗಳನ್ನ ಓದುವುದರಿಂದಲೂ ಕೂಡ ಫಲ ಇಲ್ಲ. ಹಾಗಾದ್ರೆ ಮನುಷ್ಯನಾಗಿರ್ತಕ್ಕಂಥವನು ಅವನ ಭಯ ಭಕ್ತಿಯಿಂದ ಏನನ್ನ ಅವನು ಹಿಂಸಾ ಪ್ರವೃತ್ತಿಯನ್ನ ಮೊದಲು ಬಿಟ್ಟು ಆಮೇಲೆ ಗೀತೆಯನ್ನು ಓದಿದರೆ ಅವನಿಗೊಂದಿಷ್ಟು ಬದುಕು ಸಾಗಿಸಲಿಕ್ಕೆ ಸಾಧ್ಯ.
ಅಥವಾ ಜೀವನದಲ್ಲಿ ಮೋಕ್ಷ ಮುಕ್ತಿಯನ್ನು ಕಂಡುಕೊಳ್ಳಲಿಕ್ಕೆ ಆದ್ದರಿಂದ ಸಾಧ್ಯ ಅಂತ. ಈ ಕಾರಣಕ್ಕಾಗಿನೇ ಮತ್ತೆ ಅವರು ಏನು, ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ, ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ. ಮೊದಲನೇ ಸಾಲು ಕಪಟ ಕಪಟ ಅಂತಂದ್ರೆ ವಂಚನೆ ಅಂತ. ಕಪಟ ಅಂತಂದ್ರೆ ವಂಚನೆ, ಮೋಸ, ವಂಚನೆ ಅಂತ ಕರಿತೀವಿ. ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ. ಈಗ ಬಟ್ಟೆ ಪಾಡಿಗಾಗಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ವೇಷಧಾರಿಗಳಾಗಿರ್ತಾರೆ. ಇವೆಲ್ಲ ಗೊತ್ತಿಲ್ಲ ಬರ್ತಾ ಇರ್ತಾರೆ. ಹಾಗಾದ್ರೆ ಆ ವೇಷಧಾರಿ ಒಮ್ಮೊಮ್ಮೆ ಶ್ರೀಕೃಷ್ಣನ ಉಡುಪನ್ನು ಹಾಕಿರ್ತಾನೆ, ಇನ್ನೊಂದು ಕಡೆಗೆ ರಾಮನ ದಿರಿಸುಗಳನ್ನು ಹಾಕಿರ್ತಾನೆ. ಹಾಗಾದ್ರೆ ಅಂತ ಮಹಾನ್ ಪುರುಷರ ಆ ದಿವ್ಯ ಚೇತನಗಳ ಗುಣಗಳನ್ನ ಅವ್ರು ಹೊಂದಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅವೆಲ್ಲ ಏನಾಗೋದು, ಜನರನ್ನ ಮೋಸ ಮಾಡಲಿಕ್ಕೆ ಇರುವಂತಹ ಮಾರ್ಗಗಳು ಅಷ್ಟೇ. ಅವರು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಮಾಡ್ತಕ್ಕಂತಹ ವಂಚನೆಯ ಹಾದಿಗಳು. ಹಂಗಾರೆ ಇಂಥ ಈ ಮೋಸಗಾರರು ನೋಡಿ, ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ. ಹಂಗಾರೆ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ, ಬೇರೆ ಬೇರೆ ವೇಷಗಳನ್ನ ಧರಿಸಿಕೊಂಡು ತಮ್ಮ ಹೊಟ್ಟೆ ಪಾಡಿಗೆ ಮಾಡ್ತಕ್ಕಂಥ ಜನರ ಬಳಿ ಅವರು ಬೇಡ್ತಾ ಇರ್ತಾರೆ, ಜನರನ್ನ ಪೀಡಿಸ್ತಾ ಇರ್ತಾರೆ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಮಾಡ್ತಾರನ್ನ ವಂಚಿಸ್ತಾ ಇರ್ತಾರೆ. ಹಾಗಾದ್ರೆ ಈ ರೀತಿ ಜನರ ಬಳಿ ಹೋಗಿ ವೇಷಧಾರಿಗಳಾಗಿ ವಂಚನೆ ಮಾಡ್ತಕ್ಕಂತ ಈ ವ್ಯಕ್ತಿಗಳು ಜಪಗಳನ್ನ ಮಾಡಿದ್ರೆ ಅವ್ರಿಗೆ ಏನಾರ ಪ್ರಯತ್ನ ಇದೆನಾ? ಜಪ ಅಂತಂದ್ರೆ ಕೈಲಿ ರುದ್ರಾಕ್ಷರ ಹಿಡ್ಕೊಂಡು, ಸರ್ಮಾಲೆ ಹಿಡ್ಕೊಂಡು, ಕಣ್ಣು ಮುಚ್ಚಿಕೊಂಡು ಧ್ಯಾನಗ್ರಸ್ತನಾಗಿ ತಪಸ್ವಿಗಳಂತೆ ಜಪಮಣಿಯನ್ನು ಇರುತ್ತಲ್ಲ, ಅದು ಜಪ. ಹಾಗಾದ್ರೆ ಅಂತ ವ್ಯಕ್ತಿ, ಮೋಸ ವಂಚನೆ ಮಾಡ್ತಕ್ಕಂಥ ವ್ಯಕ್ತಿ ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡು ವಿಷ್ಣುವನ್ನ ತನ್ನ ಹತ್ರ ಕರ್ಕೊಳ್ಳಿಕ್ಕೆ ಸಾಧ್ಯ ಐತ್ಯಾ? ಅಥವಾ ಜೀವನದಲ್ಲಿ ಮೋಕ್ಷ ಮುಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಅವನಿಂದ ಸಾಧ್ಯ ಐತ್ಯಾ? ಎಂದಿಗೂ ಕೂಡ ಅವರಿಗೆ ಸಾಧ್ಯ ಇಲ್ಲ ಅಂತಂದ್ರೆ ಮುಂದೆ ಅಂತ ಹೇಳ್ತಾರೆ ಅವರು. ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೆ. ಕುಪಿತ ಅಂತಂದ್ರೆ ಸಿಟ್ಟು, ಕುಪಿತ ಅಂತಂದ್ರೆ ಸಿಟ್ಟು. ಈಗ ಸಿಟ್ಟಿನ ಸ್ವಭಾವವುಳ್ಳಂತಹ ವ್ಯಕ್ತಿ, ಸಿಟ್ಟನ್ನೇ ರೂಢಿ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ನಿರಂತರವಾಗಿ ಉಪವಾಸ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಹಾಗಾದ್ರೆ ಸಾಮಾನ್ಯವಾಗಿ ಜಪ ತಪ ವ್ರತಗಳನ್ನ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿ ಹೆಂಗಿರ್ಬೇಕಾದ್ರೆ ಅವನು ನಿರ್ಮಲ, ಹಿಂಸಾ ಪ್ರವೃತ್ತಿಯನ್ನ ತ್ಯಜಿಸಿದವನಾಗಿರಬೇಕು, ಮೋಸ ವಂಚನೆ ಕಪಟಗಳನ್ನ ಮಾಡದಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು. ಅಂತವರಿಂದ ಮಾತ್ರ ಉಪವಾಸ ಮಾಡಿದ್ರೆ ಅದಕ್ಕೊಂದೇನಾಗುತ್ತೆ, ಫಲಶ್ರುತಿ ಇದೆ, ಅದಕ್ಕೊಂದಿಷ್ಟು ಮೋಕ್ಷ ಮುಕ್ತಿಯನ್ನು ಕಂಡುಕೊಳ್ಳಲಿಕ್ಕೆ ದಾರಿ ಇದೆ. ಅದನ್ನು ಬಿಟ್ಟು ಬರೀ ಸಿಟ್ಟನ್ನೇ ತನ್ನಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಜಪ ಮಾಡಿದ ಅಂತಂದ್ರೆ ಆ ಜಪದಿಂದ ಅವನಿಗೆ ಯಾವುದೇ ಪ್ರಯೋಜನ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾನು ಯಾವಾಗ ಹೇಳಿದೆ, ಘಾತಕ ಅಂತ ಹೇಳಿದ್ದೀನಿ ನಾನು. ಘಾತಕ ಅಂದ್ರೆ ಮೋಸ, ಘಾತಕ ಅಂದ್ರೆ ಮೋಸ, ಹಿಂಸೆ ಎಲ್ಲವುಗಳು ಪ್ರಭಾವ. ಮುಂದುವರೆದ ಇಲ್ಲಿ ಒಂದು ಬರುತ್ತೆ ನೋಡಿ, ಪುರಂದರದಾಸರ ಅಂಕಿತ. ಈ ಕಡೆ ಸ್ವಲ್ಪ ಈ ಲಕ್ಷ ಬುಕ್ಸ್ ಕೂಡ ಪುರಂದರದಾಸರ ಹೆಸರು ಕೇಳಿಲ್ಲ. ಇವರ ನಿಜವಾದ ಹೆಸರೇನು? ಶ್ರೀನಿವಾಸ ಸಹನ. ಇವರ ಕೀರ್ತನೆಗಳ ಅಂಕಿತ ಏನಮ್ಮ ಮ್ಯಾಕೇಳ ಸಹನ ಎಲ್ಲಿ ಬುಕ್ಸ್ ನೋಡ ಅಂತ ಹೇಳ್ತೇನೆ ಅಲ್ಲ ಕಷ್ಟ ಚಾಳಿ ಏನ್ ಹೇಳ ಇವರು ಕೀರ್ತನೆ ಅಂಕಿತ ಏನಾಗ ಮತ್ತೆ ಹೇಳ್ತೀನಿ ಪುರಂದರ. ಮುಂದೆ ಕಾತ ನೋಡ್ರಿ, ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನ ಬಿಡಬೇಕಂತ ಹೇಳ್ತಾರ ಅವನು. ಜಪದ ಫಲ ನಮಗೆ ಸಿಗಬೇಕು ಅಂತಂದ್ರೆ ಯಾವುದು ತ್ಯಜಿಸ್ಬೇಕಾದ್ರೆ ನಾವು ನೋಡಿ, ಕಪಟತನದಲ್ಲಿ ಬೇಡುವವರೆಲ್ಲ ಏನ್ ಮಾಡ್ತಾರೆ ಅವರು, ಅದನ್ನ ತ್ಯಜಿಸ್ಬೇಕು, ಕಪಟತನವನ್ನ ತ್ಯಜಿಸ್ಬೇಕು. ಕಪಟತನವನ್ನ ಯಾರು ತ್ಯಜಿಸ್ತಾರೋ ಅಂತವರಿಗೆ ಜಪಗಳ ಫಲ ಸಿಗ್ಲಿಕ್ಕೆ ಸಾಧ್ಯ ಅಂತ ಮುಂದೆ ಹೇಳ್ತಾರೆ. ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಷ್ಯ ಏನನ್ನು ಬಿಡಬೇಕು? ಮಂತ್ರ ಪಠನ ಅಂತಂದ್ರೆ ಯಾವುದು ನಿಮಗೆ ನೋಡಿ, ಕುಟಿಲ ಅಂತ. ಕುಟಿಲ ಅಂತಂದ್ರೆ ವಂಚನೆ, ವಂಚನೆಯನ್ನ ಬಿಡದೇ ಇರುವಂತಹ ಯಾರು ಕುಜನರು. ಹಾಗಾದ್ರೆ ಈ ಕೆಟ್ಟ ಜನರು ಇವರು ವಂಚನೆಯನ್ನ ಬಿಡದೇ ಪಠನೆಯನ್ನು ಮಾಡಿದರೆ ಏನು ಲಾಭ ಇಲ್ಲ. ಅವ್ರು ಬಿಡದ ಪಠನ ಬಿಟ್ಟಾಗ ಆ ಪಠನೆ
ಪಠನೆಯ ಫಲ ಅವನಿಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಮುಂದುವರೆಗೆ, ಗೀತೆಯನ್ನ ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ? ಗೀತೆಯನ್ನ ಓದಿದಷ್ಟು ಫಲ ಸಿಗಬೇಕೆಂದರೆ ಮೊದಲು ಏನ್ ಮಾಡಕ್ಕಾಗ ನಾವು ಮತ್ತೆ ಏನ್ ಮಾಡಕ್ಕಾಗ ಈಗ ಬರುತ್ತೆ ನೋಡಿ, ಘಾತಕತನವನ್ನ ಬಿಡಬೇಕು. ಘಾತಕತನವನ್ನ ಬಿಟ್ಟು ನಿರಂತರವಾಗಿ ಅವನು ಗೀತೆಯನ್ನ ಓದಿದರೆ ಅವನಿಗೆ ಏನ್ ಸಿಗುತ್ತೆ? ಮುಕ್ತಿ ಮೋಕ್ಷ ಅನ್ನುವಂಥದ್ದು ಸಿಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಬಂದಿತ್ತು. ಹೀನ ಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ? ಮುಂದೆ ಹೀನ ಕೃತ್ಯಗಳ ಮಾಡುವ. ಹೀನ ಕೃತ್ಯ ಅಂದ್ರೆ ಸಮಾಜಕ್ಕೆ ವಿರುದ್ಧವಾಗಿ ಅಥವಾ ಇನ್ನೊಬ್ಬರ ಮನಸ್ಸಿಗೆ ವಿರುದ್ಧವಾಗಿ ಅಥವಾ ಇನ್ನೊಬ್ಬರಿಗೆ ನೋಯಿಸುವ ರೀತಿ ಒಳಗೆ ಅವನು ಸಮಾಜ ಘಾತಕ ಕೆಲಸ ಕಾರ್ಯಗಳನ್ನ ಮಾಡಿ ಹೀನ ಕೃತ್ಯಗಳನ್ನ ಮಾಡಿ ಆ ವ್ಯಕ್ತಿ ತನ್ನ ಪಾಪ ಕರ್ಮಗಳನ್ನು ತೊಳೆಯೋದಕ್ಕೆ ಪವಿತ್ರವಾಗಿರ್ತಕ್ಕಂಥ ನದಿಗಳಲ್ಲಿ ಹೋಗಿ ಮಿಂದೆದ್ದು ಸ್ನಾನವನ್ನು ಮಾಡಿದರೆ ಅವನ ಕರ್ಮ ಹೋಗ್ಲಿಕ್ಕೆ ಸಾಧ್ಯ ಐತ್ಯಾ? ಎಂದಿಗೂ ಕೂಡ ಇಲ್ಲ. ಹಿಂದೆ ಒಂದು ಗಾದೆ ಮಾತಿತ್ತು, ಗಂಗಾ ಸ್ನಾನ ತುಂಗಾ ಪಾನ ಅಂತಂದು. ಗಂಗಾ ಸ್ನಾನ ತುಂಗಾ ಪಾನ. ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡಿದರೆ ಮನುಷ್ಯನ ಎಲ್ಲ ರೋಗ ರುಜಿನಗಳು ಮಾಡಿದಂತ ಎಲ್ಲ ಕರ್ಮಗಳು ತೊಳಿತವೆ ಅಂತಂದು. ತುಂಗಾ ನದಿ ನೀರನ್ನ ಹೋಗಿ ಕುಡಿದಿವಿ ಅಂತಂದ್ರೆ ನಮ್ಮ ದೇಹದ ಒಳಗಿನ ಪ್ರತಿಯೊಂದು ಅಂಗಾಂಗಗಳು ಕೂಡ ಪರಿಶುದ್ಧವಾಗುವುದು ಅಂತ ಹಿಂದಿತ್ತು. ಇವತ್ತೇನಾಗಿದೆ? ಕಾಲ ಬದಲಾಗಿದೆ. ಗಂಗೆಯಲ್ಲಿ ಹೋಗಿ ನಾವೇನಾದ್ರು ಸ್ನಾನ ಮಾಡಿದ್ವಿ ಅಂತಂದ್ರೆ ಇರಬಾರ್ದಂತ ಎಲ್ಲ ಕಾಯಿಲೆಗಳು ನಮ್ಮ ಚರ್ಮಕ್ಕೆ ಅಂಟಿಕೊಳ್ತಾ ಇದಾವೆ. ತುಂಗಾ ನದಿಗೆ ಹೋಗಿದ್ರೆ ನೀರು ಕುಡಿದ್ವಿ ಅಂತಂದ್ರೆ ಕಲುಷಿತ ಯಾವುದೋ ಕಾರ್ಖಾನೆಗಳಿಂದ ಬರ್ತಕ್ಕಂತಹ ಮಿಶ್ರಣ ರಾಸಾಯನಿಕ ಯುಕ್ತ ನೀರಿನ ಇವತ್ತು ನಮಗೆ ಬಟ್ಟೆ ಒಳಗೆ ಹೋಗ್ತಾ ಇದೆ. ಇವತ್ತು ಕಾಲ ಉಲ್ಟಾಗಿದೆ. ಹಾಗಾಗಿ ಹಿಂದೆ ದಾಸ ಸಾಹಿತ್ಯ ಪರಂಪರೆಯನ್ನು ಪುರಂದರವರು ಹೇಳ್ತಾರೆ, ಏನಂದ್ರ ಹೀನ ಕೃತ್ಯಗಳನ್ನ ಮಾಡಿ ಆ ವ್ಯಕ್ತಿ ಏನಾದರೂ ಹೋಗಿ ಪವಿತ್ರವಾಗಿರ್ತಕ್ಕಂಥ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಆ ವ್ಯಕ್ತಿಗೆ ಮುಕ್ತಿ ಎನ್ನುವಂಥದ್ದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಯಾವ ಫಲವೇ ಸಿಗೋದಿಲ್ಲ ಅಂತಂದು. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನೋ ಫಲ. ನಮ್ಮ ಪುರಂದರದಾಸರ ಆರಾಧ್ಯ ದೈವ ಯಾರಲ್ಲಿ? ವಿಷ್ಣು ಅಂತ. ಆರಾಧ್ಯ ದೈವ ವಿಷ್ಣು. ಆ ವಿಷ್ಣುವನ್ನ ಮನದಲ್ಲಿ ಇಟ್ಟುಕೊಂಡು ನೆನೆಯದೆ ಜಪಿಸದೇ ಇದ್ದಂತಹ ವ್ಯಕ್ತಿ ಅವ್ರ ಮೌನವನ್ನು ವಹಿಸಿ ಏನ್ ಮಾಡಬೇಕು? ಅದರಿಂದ ಕೂಡ ಅವನಿಗೆ ಏನು ಸಿಗ್ಲಿಕ್ಕೆ ಲಾಭ ಇಲ್ಲ. ಮನುಷ್ಯನಾಗಿರ್ತಕ್ಕಂಥವನ ಸಮಾಜದಲ್ಲಿ ಮೋಕ್ಷ ಮುಕ್ತಿಯನ್ನ ಕಂಡುಕೊಳ್ಬೇಕು ಅಂತಂದ್ರೆ ಏನಾಗಿರ್ಬೇಕಂದ್ರೆ ಅವನು ಸನ್ಮಾರ್ಗಿಯಾಗಿರಬೇಕು. ತಾನು ಮಾಡುವಂತಹ ಕಾಯಕದಲ್ಲಿ ಕಾರ್ಯದಲ್ಲಿ ಅವನಿಗೆ ಭಕ್ತಿ ಇರಬೇಕು, ಛಲ ಇರಬೇಕು. ತಾನು ಮಾಡುವಂತಹ ಕಾಯಕದಿಂದ ನನಗೆ ಏನಾದರೂ ಸಿಗುತ್ತೆ ಎನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಆತ ಇಟ್ಟುಕೊಳ್ಳಬಾರದು. ಅದಕ್ಕೆ ಫಲಾಫಲವನ್ನ ಅಪೇಕ್ಷಿಸಿದ್ದಾನೆ. ಅವನೇನೋಸ್ಕರ ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಿಂದ ಏನನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗರ? ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ. ತನ್ನ ಜೀವನ ಹುಟ್ಟಿ ಬಂದಂತ ಈ ಜೀವಕ್ಕೆ ಒಂದಿಷ್ಟು ಮುಕ್ತಿ ಮೋಕ್ಷ ಸಂಸ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿದೆ ಇಲ್ಲಿ ಪುರಂದರದಾಸರು ಏನ್ ಮಾಡ್ತಾರೆ? ಅವರು ಈ ಸಮಾಜದಲ್ಲಿ ವಂಚನೆ, ಮೋಸ, ಕಪಟತನ, ಸುಳ್ಳು ಇಂಥ ಈ ಜನರನ್ನ ಹೇಗೆ ಎಚ್ಚರಗೊಳಿಸಬೇಕು ಅನ್ನುವಂಥದ್ದರಲ್ಲಿ ಮಾಡ್ತಾರೆ ಅವರು ಹೇಳ್ತಾನೆ ಈ ಪದ್ಯವನ್ನ ಹೋಗ್ತಾರೆ. ಇದಕ್ಕೆ ನಿಮಗೆ ಸಂಬಂಧಪಟ್ಟಂತೆ ಈ ಒಂದಿಷ್ಟು ಪ್ರಶ್ನೆಗಳು ಅದಾವಲ್ಲಿ ಏನೇನವರಲ್ಲಿ ಒಬ್ಬರು ಹೇಳ್ರಿ. ಪೂಜೆ ಪುರಂದರದಾಸರ ಅಂಕಿತ ನಾಮ ಯಾವುದು? ಜಪದ ಫಲ ಸಿಗಬೇಕಾದರೆ ಯಾವುದನ್ನ ಬಿಡಬೇಕು? ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನ ಬಿಡಬೇಕು? ಗೀತೆಯನ್ನ ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ? ಈ ಇಷ್ಟು ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ರೀತಿ ಒಳಗಡೆ ಉತ್ತರ ಇದೆ. ಹೌದಾ? ನಾಳೆ ಬರುವಾಗ ಎಲ್ಲರೂ ಕೂಡ ಕಂಪಲ್ಸರಿ ನೀಟ್ ನೋಟ್ಸಿಗೆ ಇವುಗಳನ್ನು ಬರ್ಕೊಂಡು ಬರಬೇಕು. ನಿಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವ್ಯಾಕರಣ ಇದೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವ್ಯಾಕರಣ. ಅದು ವ್ಯಾಕರಣ ಯಾವುದು ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತಾರೆ. ವಿಭಕ್ತಿ ಪ್ರತ್ಯಯಗಳು ಸಾಮಾನ್ಯವಾಗಿ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಆಲ್ರೆಡಿ
7th ಕ್ಲಾಸ್ ನೀವು ಕಲಿತಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. Yes, sir. ಹೇಳಿದಾರಲ್ಲಿ Yes, ಸರಿ. sir. ಆಯ್ತೇನೆ ನಿಮಗೆ ಸುಮ್ಮನೆ ನಾನು ಕೇಳ್ತಾ ಹೋಗ್ತೇನೆ. Yes, sir. ಗೊತ್ತಿರೋರು ಅಷ್ಟೇ ಕೈ ಎತ್ತಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಮುಚ್ಚಿ ಮುಚ್ಚಿದ್ರೆ ಮಾಡಿ. ನಾವು ಇದರಲ್ಲಿ ವಿಭಕ್ತಿಗಳು, ನೆಕ್ಸ್ಟ್ ಪ್ರತ್ಯಯಗಳು, ಮತ್ತೆ ಕಾರಕಾರ್ಥ, ನಾಮಪದ. ಇನ್ನೊಂದು ನಾಮ. ನಾಮಪದ. ಹಿಂಗೆ ಇದನ್ನ ಡಿವೈಡ್ ಮಾಡ್ಬೋದು ನಾವು. Yes, sir. ಒಟ್ಟು ವಿಭಕ್ತಿಗಳು ಎಷ್ಟಿದಾವೆ? 7. ಒಟ್ಟಿದಾವೆ ಎಷ್ಟಾಗ್ಯಾರ? 7. 7 ವಿಭಕ್ತಿಗಳು ಇವೆ. 7 ವಿಭಕ್ತಿಗಳಿಗಿಂತ ಮುಂಚೆ ಇನ್ನೊಂದು ವಿಭಕ್ತಿ ಇದ್ದು ಅದನ್ನ ನಾವೀಗ ಬಿಟ್ಟಿದ್ದೇವೆ. ಯಾವ್ದು ಲಾಸ್ಟನ್ನ ಸಂಬೋಧನೆ ಅಂತ. ಆದ್ರೆ ಇಷ್ಟೊಂದು ಗೊತ್ತಿರಲಿ. ಪ್ರಥಮ ವಿಭಕ್ತಿ ದ್ವಿತೀಯ, ತೃತೀಯ, ಒಬ್ಬಳೆ ಹೇಳ್ತೇವೆ. ಪ್ರಥಮ, ದ್ವಿತೀಯ, ಹ್ಮ್. ತೃತೀಯ, ಚತುರ್ಥಿ, ಪಂಚಮಿ, ಸಪ್ತಮಿ, ಷಷ್ಠಿ, ಷಷ್ಠಿ, ಸಪ್ತಮಿ. ಒಟ್ಟು ಎಷ್ಟಾಗಣ? 7. 7. ನಾವು ಅವರನ್ನ ಸಪ್ತ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಸಪ್ತ ವಿಭಕ್ತಿ ಪ್ರತ್ಯಯಗಳು. ಒಂದು ವಾಕ್ಯ ಪೂರ್ಣ ಅರ್ಥವನ್ನ ಕೊಡುವಂತಹ ಸಂದರ್ಭದಲ್ಲಿ ಈ ಕಾರಕಾರ್ಥಗಳು ತುಂಬಾ ಅವಶ್ಯಕವಾಗಿ ನಮಗೆ ಬೇಕು. ಕಾರಕಾರ್ಥ ಅವಶ್ಯಕವಾಗಿ ಬೇಕು. ಈಗ ಅವ್ರು ಹೇಳಿದ್ರು ಎಷ್ಟುಗಳ? 7 ವಿಭಕ್ತಿಗಳನ್ನ ಹೇಳಿದ್ರು. ಹೌದಾ? ಈ ವಿಭಕ್ತಿಗಳಿಗೆ ಮುಂದೆ ಪ್ರತ್ಯಯಗಳು ಅಂತದವು. Yes, sir. ಯಾರು ಹೇಳಿದ್ರವನ್ನ ಹೇಳುವ ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯ, ಚತುರ್ಥಿ, ಕೆ, ಹೀಗೆ ಕೆ. ನೆಕ್ಸ್ಟ್ ಪಂಚಮಿ, ಷಷ್ಠಿ, ಸಪ್ತಮಿ. ನಾನು ಹೇಳ್ತಾ ಇದ್ದದ್ದು 8ನೇ ಇತ್ತು. ಈಗ ಅದು ಇವೇ ವಿಭಕ್ತಿ ಪ್ರತ್ಯಯಗಳಲ್ಲಿ ನಿಮಗೆ ಬರೋದ್ರಿಂದ ಅದನ್ನ ತೆಗೆದಿದ್ದಾರೆ. ಸಂಬೋಧನ ಎನ್ನುವಂಥ ವಿಭಕ್ತಿ. ಅದರ ಪ್ರತ್ಯಯಗಳು ಏನಂತಂದ್ರೆ ಆ, ಎ, ಈರ ಅನ್ನುವಂತಹ ಪ್ರತ್ಯಯಗಳು ಇದ್ದು. ಆ, ಎ, ಈರ ಅನ್ನುವಂತಹ ಪ್ರತ್ಯಯಗಳು ಇದ್ದು. ಇವುಗಳಿಗೆ ಕಾರಕಾರ್ಥಗಳು ಅಂತಂದ್ರೆ ಏನು ಅಂತಂದ್ರೆ, ನಾನು ಉದಾಹರಣೆಗೆ ರಾಮ ಅನ್ನುವಂತ ಒಂದು ಬರ್ಕೊಂತೇನೆ, ನಾಮಪದವನ್ನ ಬರ್ಕೊಂತೇನೆ. ಈ ನಾಮಪದಕ್ಕೆ ಈ ವಿಭಕ್ತಿ ಪ್ರತ್ಯಯಗಳು ಸಂಬಂಧವನ್ನು ಏನ್ ಮಾಡ್ತಾವೆ? ಕಲ್ಪಿಸಿಕೊಡ್ತಿದ್ದಾವೆ. ಯಾವಾಗ? ಕಾರಕಾರ್ಥಗಳು. ಉದಾಹರಣೆಗೆ ನಾನು ಪ್ರಥಮ ಅನ್ನುವಂತ ಒಂದು ವಿಭಕ್ತಿ ಪ್ರತ್ಯಯಗಳಲ್ಲಿ ಹೂ ಅಂತ ಹೇಳಿದೆ. ಪ್ರಥಮ ಹೂ. ನನಗೆ ನಾಮಪದ ರಾಮ ಅಂತ ಇದೆ. ಈ ರಾಮ ಅನ್ನುವಂಥದ್ರಲ್ಲಿ ಪ್ರಥಮ ವಿಭಕ್ತಿಯ ಪ್ರತ್ಯಯ ಪದವಿ ಸೇರ್ಕೊಳ್ಬೇಕಲ್ಲಿ. ಹೆಂಗ್ ಸೇರ್ಕೊಳ್ಬೇಕು? ಏನಂತ ಹೀಗೆ ರಾಮನು ಅಂತ. ಅಂದ್ರೆ ಈ ನು ಅನ್ನುವಂಥದ್ರಲ್ಲಿ ಏನ್ ಸೇರ್ಕೊಳ್ತಕ್ಕಂಥದ್ದು? ಏನ್ ಸೇರ್ತಕ್ಕಂಥ? ಸೇರಿದಾಗ ಇದ್ಯಾಕಂದ್ರೆ ರಾಮ. ಬರೀ ರಾಮ ಅನ್ನುವಂತ ಒಂದು ನಾಮಪದ ಇಷ್ಟು ವಿಭಕ್ತಿ ಪ್ರತ್ಯಯಗಳಲ್ಲಿ ಸೇರ್ಕೊಂಡಾಗ ಬದಲಾವಣೆಯನ್ನ ಕಂಡುಕೊಳ್ತಾ ಹೋಗ್ತಾ ಇರುತ್ತೆ. ಹೆಂಗೆ ನೋಡ್ರಿ, ರಾಮ ಅನ್ನೋದು ಒಂದು ಮೊದಲಿಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ರಾಮನು. ನೆಕ್ಸ್ಟ್ ಎರಡನೇದು ಅನು, ರಾಮನನ್ನು. ನೆಕ್ಸ್ಟ್ ರಾಮನಿಂದ, ರಾಮನ ದಿಶೆಯಿಂದ, ರಾಮನಲ್ಲಿ. ಹೀಗೆ ಆ ಇಷ್ಟು ಪ್ರತ್ಯಯಗಳಲ್ಲಿ ಸೇರ್ಕೊಂಡಿಗೆ ಹೋಗ್ತಾ ಇರುತ್ತೆ. ನಾನು ಈಗಾಗಲೇ ಹೇಳ್ತೀನಿ, ಇದನ್ನ ಬಗ್ಗೆ ನಿಮ್ಮ 8, 9, 2 ಕ್ಲಾಸ್ ಕಮಾಂಡ್ ಮಾಡ್ಕೊಂಡಾಗ ಹೇಳಿದೆ ಅಂತ ಅನ್ಸುತ್ತೆ. ಪೂರ್ಣ ಪ್ರಸಿದ್ಧ ಅದನ್ನ ಸ್ವಲ್ಪ ಕಣ್ಣು ಆಡಿದ್ರೆ ಉಳಿದ ಈ ಪದ್ಯದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು.